ಶರೀರ ಹಾಳಾಕತ್ರಪ್ಪ. ಹಳಸಿದ ತಿಂದ್ರೆ ಒಂದ ದಿನ ಶರೀರ ಹಾಳಾಕತ್ರಪ್ಪ. ಇನ್ನ ತಗಳು ತಿಂದಿವಿ ಅಂತಂದ್ರೆ ನಡೀತದಾರೆ. ಆದ್ರೆ ಹಳಸಿ ತಿಂದ್ರೆ ಏನಾಕತ್ರಿ ಅನ್ನೋರು? ಏನ್ ಹಳಸಿದ್ದಂತಂದ್ರ ಒಂದ್ ದಿನ ಹಿಂದಿಂದಿತ್ತು ತಂಗಳ ಅಂತೀವ್ರಿ ಅಕ್ಕೋರ. 2 ದಿನ 3 ದಿನ ಹಿಂದಿನ ಹಣ್ಣ ಅಂದ್ರ ಹಳಸಿದ್ದು. 3 ದಿನದ ಹಿಂದಿನ ಹಣ್ಣಕ್ಕೆ ಏನಂತೀವಿ ನಾವು? ಹಳಸಿದ್ದ ಹಣ್ಣು ಅಂತೀವ್ರಿ. ಮತ್ತ 3 ವರ್ಷ 30 ವರ್ಷ ಹಿಂದಿನ ವಿಚಾರ ಮಾಡ್ತೀವಲ್ರಿ, ಅದು ಎಷ್ಟು ಹಳಸಿದಿರ್ಬೇಕು ಏನ್ರಕ್ಕೋರ? 10 ವರ್ಷ 20 ವರ್ಷ ಇಲ್ಲ 60-70 ವರ್ಷದವ್ರು ಅದೀವ್ರಿ. ನಾವು 50 ವರ್ಷ 60 ವರ್ಷ ಹಿಂದಿಂದ ಏನಪ್ಪಾ ಅಂತಂದ್ರ ಅಣ್ಣ ಏನ್ರಿ ಅದು ಹಳಸಿದ ಅಣ್ಣ ಇನ್ನ ತಲೆ ಇಟ್ಕೊಂಡಿವ ಅಂತಂದ್ರ ನಮ್ ತಲೆ ಗತಿ ಏನಾಗ್ಬೇಕ್ರಿ ಹೇಳ್ರಕ್ಕೋರ? ಅದಕ್ಕ ಪರಮಾತ್ಮ ಪ್ರತಿನಿತ್ಯ ಈಶ್ವರ ವಿಶ್ವವಿದ್ಯಾಲಯದೊಳಗ ತಾಜಾ 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 ನಮಗ ಹಲ್ವಾ ಕೊಡ್ತಿರ್ತಾನೆ. ಏನ್ರಿ? ಶ್ರೇಷ್ಠ ವಿಚಾರಗಳು, ಸಕಾರಾತ್ಮಕ ವಿಚಾರಗಳನ್ನ ಕೊಡ್ತಿರ್ತಾನೆ. ಇನ್ನೊಂದೇನು ಅಂತಂದ್ರೆ ಯಾವುದು? ಎಲಿವೇಟೆಡ್ ಶ್ರೇಷ್ಠ ವಿಚಾರಗಳು. ಶ್ರೇಷ್ಠ ವಿಚಾರಗಳು ಸಕಾರಾತ್ಮಕ ವಿಚಾರ ಅಂದ್ರೆ ಆಗದೇ ಇರೋದನ್ನ ಆಗ್ತದೆ ಅಂತ ನೋಡುವುದೇ ಸಕಾರಾತ್ಮಕ ವಿಚಾರ. ಎಲಿವೇಟೆಡ್ ವಿಚಾರ ಅಂತಂದ್ರೆ ಅದು ಧ್ಯಾನ, ಯೋಗ, ಪರಮಾತ್ಮನ ಚಿಂತನೆಯ ಜೊತೆಗೆ ಸಂಬಂಧಪಟ್ಟದ್ದು, ಅದು ಶ್ರೇಷ್ಠ ವಿಚಾರ. ಹಾಗಾಗಿ ಶ್ರೇಷ್ಠ ವಿಚಾರದಿಂದ ಏನಾಗತ್ರಿ? ಹೆಂಗ ನೆಗೆಟಿವ್ ವಿಚಾರದಿಂದ ರೀ ನಮ್ಮ ಶರೀರದೊಳಗ ಶರೀರಕ್ಕೆ ಬಾಧಕ ಆಗಿರುವಂತ ರಸಾಯನಗಳು ಏನಾಕಿರ್ತಾವ? ರಿಲೀಸ್ ಆಗಿರ್ತಾವ. ಟಾಕ್ಸಿಕ್ ಏನಪ್ಪಾ ಅಂತಂದ್ರ ಕೆಮಿಕಲ್ಸ್ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಒಳಗೆ ಕೂಡ್ಕೋತಿರ್ತಾವು ನಮ್ಮ ನೆಗೆಟಿವ್ ವಿಚಾರದಿಂದ. ಅದ ನೋಡ್ರಿ ಧ್ಯಾನದಿಂದ, ಯೋಗದಿಂದ ನಮ್ಮ ವಿಚಾರಗಳ ಶ್ರೇಷ್ಠ ಮಾಡ್ಕೊಳ್ತಾ ಹೋದಂತೆ ವಿಜ್ಞಾನ ಹೇಳ್ತದ್ರಿ ಶರೀರದೊಳಗೆ ಯೋಗದಿಂದ ಏನಾಗ್ತದ ಅಂತಂದ್ರ ಡೋಪಮೈನ್ ಅನ್ನುವಂತಹ ಏನ್ರಿ ಎಂಜೈಮ್ ರಿಲೀಸ್ ಆಗ್ತದೆ. ಈಗ ನಮಗ್ ಭಾಳ ತ್ರಾಸ ಐತ್ರಿ, ಭಾಳ ಟೆನ್ಷನ್ ಐತ್ರಿ, ಕುಡಿಯವ್ರು ಎದಕ್ ಕುಡಿತೀರಿ ಅಂತ ಕೇಳ್ರಿ ಏನ್ ಹೇಳ್ತಾರ್ರಿ? ಅದನ್ನ ಮರ್ಯಾಕ ಕುಡಿತೀವ್ರಿ ಅಂತಾರ. ಏನ್ರಿ? ಆ ಟೆನ್ಷನ್ ತ್ರಾಸ ಹೆಚ್ಚಿಗೆ ಕೇಳಾಕತ್ರ ನಮ್ಮ ಮನ್ಯಾಗ ಭಾಳ ಜಗಳಾಡ್ತಾರಿ, ಭಾಳ ಒದಾಡ್ತಾರಿ, ಭಾಳ ನಮಗ ಹೇಳ್ತಿರ್ತಾರ ಅವ್ರು. ಏನು ಅದಕ್ಕೆ ನಾವು ಕುಡಿತೀವ್ರಿ ಅಂತ. ಕುಡಿಯೋದ್ರಿಂದ ಏನಾಗ್ತದೆ ಅಂತಂದ್ರ ಅದು ಕೃತಕವಾಗಿರುವಾಗಿ ಡೊಪಮೈನ್ ಅನ್ನುವಂಥದ್ದು ಏನ್ ರಿಲೀಸ್ ಆಕತ್ತಲ್ರಿ, ಅದು ಮೈಂಡ್ಗೆ ಟೆಂಪ್ರರಿ ಏನ್ ಮಾಡ್ತೈತ್ರಿ? ಆರಾಮ್ ಕೊಡ್ತದೆ. ಆದರೆ ಏನ್ರಿ ಮೈಂಡ್ಗೆ ಆರಾಮ್ ಕೊಡ್ತೈತ್ರಿ. ಆದರೆ ಆ ಆರಾಮ್ ತಗೋಬೇಕಂತಂದ್ರ ಪ್ರತಿ ಸರಿನೇ ಕುಡಿಯಬೇಕಲ್ರಿ. ಆದರೆ ಧ್ಯಾನದೊಳಗೆ, ಯೋಗದೊಳಗೆ ಎಷ್ಟು ಶಕ್ತಿ ಐತೆ ಅಂದ್ರ ಅಣ್ಣಂದ್ರ ಯಾರು ಕುಡಿಲಾರ್ದ ನಿಮ್ ಮೈಂಡ್ ಆರಾಮ್ ರಿಲ್ಯಾಕ್ಸ್ಡ್ ಅನುಭವ ಮಾಡಬಹುದು. ನಿಮ್ ಜೀವನದ ಒತ್ತಡಗಳನ್ನ ಮರಿಬಹುದು. ನಾವು ಫ್ಯೂಚರ್ದಿಂದ ಅಥವಾ ಫಾಸ್ಟ್ ದಿಂದ ಪ್ರೆಸೆಂಟ್ನಾಗ ಇರಬಹುದು. ಆ ಹೆಲ್ದಿ ಡೊಪಮೈನ್ ಏನಾಕತ್ರಿ ಯೋಗದ ಸ್ಥಿತಿಯಲ್ಲಿ ಇರೋದ್ರಿಂದ. ಅದಕ್ಕ ನೋಡ್ರಿ ನೀವು ಯೋಗ ಮಾಡಿದ ತಕ್ಷಣ ಅಥವಾ ಯೋಗದ ರೂಮ್ನಾಗ ಹೋದ ತಕ್ಷಣ ನಮ್ಗೆ ಆರಾಮ್ ಅನಿಸ್ತ್ರಿ, ನಮಗ್ ರಿಲ್ಯಾಕ್ಸ್ ಶಾಂತ ಅನಿಸ್ತ್ರಿ ಅಂತೀವಿ ನಾವು. ಯಾಕಂತಂದ್ರ ವಿಚಾರಗಳದು ಮೆದುಳಿನ ಮೇಲೆ ಏನಾಕಿರ್ತೈತ್ರಿ ಅಷ್ಟೊಂದು ಪ್ರಭಾವ ಪರಿಣಾಮ ಬೀರ್ತಾ ಇದೆ. ಯಾಕಂತಂದ್ರ ವಿಜ್ಞಾನ ಏನ್ ಹೇಳ್ತಾ ಇದಾರೆ, 100ಕ್ಕೆ ಸುಮಾರು ಏನಪ್ಪಾ ಅಂದ್ರೆ 40% ಈಗಿನ ಯುವಕರು ಏನೊಂದು ಹೊಸ ರೋಗ ಬೆನ್ ಹತ್ತೈತಿ ಅಂತಂದ್ರ ಓವರ್ ಥಿಂಕಿಂಗ್ ರೀ. ಓವರ್ ಥಿಂಕಿಂಗ್ ನಾನು ಸ್ವಲ್ಪ ಶುದ್ಧ ಭಾಷಾದಾಗ ಹೇಳತ್ತೇನೆ. ಬಿಚ್ಚಿ ಹೇಳಬೇಕು ಅಂತಂದ್ರೆ ಡಿಪ್ರೆಷನ್ದಾಗ ಅದಾರಿ. ಈಗಿನ 40% ಯುವಕರು ಏನದಾರು ಅಂತಂದ್ರೆ ಡಿಪ್ರೆಷನ್ದಾಗ ಅದಾರು. ನಾರ್ಮಲ್ ಇಲ್ರಿ ಅವ್ರ ಮೈಂಡ್. ಏನ್ರಿ ನೀವು ಹೇಳಿದವ್ರಿಗೆ ತಿಳಿತಾ ಇಲ್ರಿ? ಏನು ನೀವು ಹೇಳಿದ ತಿಳ್ಕೊಳ್ಳೋ ಶಕ್ತಿ ಈಗಿನ ಯಂಗ್ಸ್ಟರ್ಸ್ಗಳಿಗೆ ಬಹಳ ಬಹಳ ಕಡಿಮೆ ಐತಿ. ಏನ್ರಕ್ಕ 100ಕ್ಕೆ 40% ಏನಪ್ಪಾ ಅಂತಂದ್ರೆ ಡಿಸೀಸ್ ಐತಿ. ಅದಕ್ಕಾಗಿ ನಾವು ದಿನದೊಳಗ ಒಂದ್ ಸ್ವಲ್ಪ ಸಮಯ ಕೂಡ ಏನ್ರಕೋರ ಮೊದಲಿನವ್ರೆಲ್ಲ ಶಿಸ್ತ ಚಂದ ಹೊಲ್ದಾಗ ಕೆಲಸ ಮಾಡ್ತಿದ್ರಿ, ಶರೀರಕ್ಕೆ ಸಾಕಷ್ಟು ವ್ಯಾಯಾಮ ಬೀಳ್ತಿತ್ತು. ಹಾಗಾಗಿ ಇದು ವಾಕಿಂಗ್, ಜಾಗಿಂಗ್ ಇವೆಲ್ಲ ಇರ್ತಿದ್ದಿಲ್ರಿ ಅಣ್ಣವ್ರ. ಇತ್ರಿ ಅಣ್ಣವ್ರ? ಈಗ ನಾವು ಪ್ರತಿಯೊಬ್ರು ಏನಂತೀವ್ರಿ, ನಾವು ಬೆಳಗ್ಗೆ ವಾಕಿಂಗ್ ಹೋಗ್ತೀವ್ರಿ, ಸಾಯಂಕಾಲ ವಾಕಿಂಗ್ ಹೋಗ್ತೀವಿ ಅಂತ ಹೇಳ್ತೀವ್ರಿ. ಅಥವಾ ನಾವು ವಾಕಿಂಗ್ ಹೋಗಕ್ ಆಗೋದಿಲ್ರಿ, ನಾವು ಮನ್ಯಾಗನೇ ಎಕ್ಸರ್ಸೈಸ್ ಮಾಡ್ತೀವಿ, ವ್ಯಾಯಾಮ ಮಾಡ್ತೀವಿ ಅಂತ ಹೇಳ್ತೀವ್ರಿ. ಈಗಿನ ದಿನಚರ್ಯ ಒಳಗ ವ್ಯಾಯಾಮನು ಸೇರಿಸ್ಕೊಂಡಿವ್ರಿ ನಾವು. ಆದ್ರೆ ಈ ಮೊದ್ಲಿನ ಅಥವಾ ಜನರೇಷನ್ದೊಳಗ ವಾಕಿಂಗ್, ವ್ಯಾಯಾಮ, ಎಕ್ಸರ್ಸೈಸ್, ಪ್ರಾಣಾಯಾಮ, ಯೋಗಾಸನ ಇವ್ ಗೊತ್ತಾಗಿಲ್ರಿ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇದ್ದಿದ್ದಿಲ್ಲ. ಹಂಗ ಏನ್ರಕೋರ ಈಗಿನ ಒಂದೇನಪ್ಪಾ ಅಂತಂದ್ರ ಜನರೇಷನ್ಕ ದಿನದೊಳಗ ಹೆಂಗ್ ವಾಕಿಂಗ್ ಅಂತ ಹೇಳ್ಬಿಟ್ಟು ಎಕ್ಸರ್ಸೈಸ್ ಅಂತ ನಾವು ಸಮಯ ತೆಗಿತೀವಲ್ರಿ, ಹಂಗ ನಮ್ಮ ಮೈಂಡ್ ಅನ್ನ ನಾವು ಕೂಲ್ ಇಟ್ಕೊಳ್ಳೋದಕ್ಕಾಗಿ, ಸ್ಪೆಷಲಿ ನಿಮ್ಮ ಮಕ್ಕಳನ್ನ ಏನ್ರಿ ಕಂಟ್ರೋಲ್ ಮಾಡೋದಕ್ಕಾಗಿ ಮೊದಲ ಇದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ ರೀ. ಹಾಗಾಗಿ ತಾಸು ಅರ್ಧ ತಾಸು ನಮ್ಮ ಸಮಯವನ್ನ
ಧ್ಯಾನಕ್ಕಾಗಿ ಮೆಡಿಟೇಷನ್ಗಾಗಿ ನೀವು ಕೊಟ್ರ ಈಗಿನ ಸಮಯದೊಳಗೆ ನಾವ್ ಏನಾಗ್ತೀವಿ ಆರಾಮ್ ಇರೋದಕ್ಕೆ ಸಾಧ್ಯ ಐತಿ. ಈ ಕೂತವ್ರೊಳಗೆ ನೀವ ಹೇಳ್ರಲ್ಲ ಏನ್ರಿ ಅತಿಯಾದ ವಿಚಾರದ ತೊಂದ್ರೆ ಯಾರ್ಯಾರಿಗೆ ಐತ್ರಿ? ಎಲ್ಲರಿಗೂ ಐತ್ರಿ. ಏನ್ರಿ ಎಷ್ಟು ಬೇಕು ಅಷ್ಟೇ ನಾವು ವಿಚಾರ ಮಾಡ್ತೀವ್ರಿ. ನಾವು ಹೆಚ್ಚಿಗೆ ವಿಚಾರ ಮಾಡಂಗಿಲ್ರಿ, ನಾವು ವೇಸ್ಟ್ ಥಾಟ್ಸ್ ಮಾಡಂಗಿಲ್ರಿ ಅನ್ನೋರು ಯಾರು ಇದ್ರ ಕೈ ಐತ್ರಿ? ನಮಗ ವೇಸ್ಟ್ ವಿಚಾರ ಬರಂಗಿಲ್ರಿ ಅನ್ನೋರು ಅಂದ್ರೆ ಯೋಗ ಅವ್ರು ಯೋಗ ಮಾಡ್ತಾರ ಅದಕ್ಕೆ ಕೈ ಎತ್ತಾರೆ. ಏನ್ರಿ ಯೋಗ ಮಾಡೋದ್ರಿಂದ ಏನಾಗ್ತದ ಅಂತಂದ್ರ ನಮ್ಮ ಮನಸ್ಸನ್ನು ಕಂಟ್ರೋಲ್ದಾಗ ಇಟ್ಕೊಳ್ಳೋದಕ್ಕೆ ಸಾಧ್ಯ ಐತಿ. ಹಾಗಾಗಿ ಇನ್ನು ಮೇಲೆ ಏನ್ ವಿಚಾರ ಮಾಡೋದು ಹೇಳ್ರಿ. ಏನ್ರಕೋರ ನಮ್ಮ ಮಗ ಓದಾಂಗೆ ಇಲ್ರಿ, ಏನ್ರಿ ನಮ್ಮ ಮಗ ಅಭ್ಯಾಸನ ಮಾಡುವಲ್ರಿ, ಇನ್ಮ್ಯಾಲ ಹೆಂಗ್ ವಿಚಾರ ಮಾಡೋವ್ರಿ ಅಕ್ಕೋರ? ನಮ್ಮ ಮನ್ಯಾಗ ಯಾಕೋ ಕಿರಿಕಿರಿ ಭಾಳ ನಡೆದೈತ್ರಿ ಅಣ್ಣವ್ರ. ನಮ್ಮ ಮನ್ಯಾಗ ಕಿರಿಕಿರಿ ಭಾಳ ನಡೆದೈತಿ, ಯಾಕೋ ನಮ್ಮ ಮನ್ಯಾಗ ಸ್ವಲ್ಪ ಟೆನ್ಷನ್ ನಡೆದೈತ್ರಿ. ಯಾಕೋ ನಾವ್ ಯಾವ ಕೆಲಸನ ಆಗವಲ್ರಿ. ಯಾವ್ದಾರ ಒಂದ್ ಕೆಲ್ಸಕ್ಕೆ ಏನಾಗಿರ್ತೈತಿ ತೊಂದ್ರೆ ಆಗಿರ್ತದ್ರಿ, ಯಾವ್ದಾರ ಒಂದ್ ಕೆಲ್ಸಕ್ಕ ಅದ್ರ ನಮ್ ತಲೆಗೆ ಏನ್ ಕೂತ್ಬಿಡ್ತೈತ್ರಿ, ಯಾಕೋ ನಮ್ದ ಟೈಮ್ ಎಡ ಆಗ್ತೈತ್ರಿ. ಏನ್ರಿ ನಾವ್ ಏನ್ ಮಾಡ್ತೀವಿ ನೋಡ್ರಿ, ಯಾವ ನಮ್ ಕೆಲ್ಸನ ಆಗುವಲ್ರಿ. ಈ ವಿಚಾರ ನಾವ್ ಏನ್ ಮಾಡಕತ್ತೀವಲ್ರಿ ಅಕ್ಕೋರ, ಕೆಲಸ ಆಗ್ಬಾರ್ದು ಅನ್ನುವಂತಹ ಬೀಜಕ್ಕ ನಾವ್ ಗೊಬ್ಬರ ಹಾಕಕತ್ತೀವಿ. ಏನ್ರಕ್ಕೋರು ಒಂದು ಮಾತು ಪರಮಾತ್ಮ ಹೇಳಿದ್ದಲ್ಲ, ಪರಮಾತ್ಮ ಹೇಳೋಕ್ಕಿಂತ ಮೊದ್ಲ ಲೋಕ ರೂಢಿ ಇದೆರಿ. ಹೆಂಗ್ ವಿಚಾರ ಮಾಡ್ತೀರಿ ಹಂಗ ಹಾಕಿರಿ. ಇನ್ನು ಹೆಂಗ್ ವಿಚಾರ ಮಾಡೋಣ ಹೇಳ್ರಿ. ಏನ್ರಿ ಚಲೋ ವಿಚಾರ ಅಂದ್ರೆ ಎಂತವ್ರಿ? ಪಾಸಿಟಿವ್ ವಿಚಾರ ಅಂದ್ರೆ ಎಂತವ್ರಿ? ನಾನು ಆರೋಗ್ಯಶಾಲಿಯಾಗಿದ್ದೇನೆ ಪುತ್ರ ಹೇಳಕ್ ಬರೋದು, ಎದ್ರ ಕೊಡಕ್ ಬರೋದು, ಆರೋಗ್ಯಶಾಲಿ ಇದೀನಿ ಅಂತ ನಾ ಸಂಕಲ್ಪನ ಹೆಂಗ್ ಮಾಡ್ರಿ ಅಣ್ಣಂದ್ರು. ನಾನು ಏನಪ್ಪಾ ಅಂತಂದ್ರ ಹೆಲ್ದಿ ಇದೀನಿ, ವೆಲ್ದಿ ಇದೀನಿ ಅಂತಂದ್ರ ಅಣ್ಣಂದ್ರು ನಾನು ಏನಪ್ಪಾ ಅಂತಂದ್ರ ಅನುಕೂಲ ಆದಷ್ಟು ನನಗೇನೈತಿ ಅಂತಂದ್ರ ಸಂಪತ್ತು ನನ್ನ ಹತ್ರ ಐತಿ. ಐ ಆಮ್ ವೆಲ್ದಿ ಅಂದ್ರ ಹಣ ರೀ. ನಾನೇನಪ್ಪಾ ಅಂತಂದ್ರ ಸಂಪತ್ವಾನ್ ಅದೀನಿ ಅನ್ಬೋದ್ರಿ. ಹೆಂಗ್ ಅನ್ಕೋತೀರಿ ನಾ ಆರೋಗ್ಯಶಾಲಿ ಅದೀನಂತ? ಯಾರ ತಪ್ಪಿ ಅನ್ಕೊಂಡಿರಿ ಅಕ್ಕೋರ? ತಪ್ಪಿನ ಆರೋಗ್ಯಶಾಲಿ ಅದೀನಿ ಅಂತ ಅನ್ಕೋತೀರಿ. ಖರೆ ಆರೋಗ್ಯಶಾಲಿ ನಮಗ ಆಗ್ಬೇಕಾಗಿತ್ರಿ ಅಕ್ಕೋರ. ಹಾಗಾಗಿ ಎದ್ದ ತಕ್ಷಣ ಫಸ್ಟ್, ಯಾಕಂದ್ರೆ ಇದು ದೊಡ್ಡ ಸಂಪತ್ತಲ್ರಿ. ಹಾಗಾಗಿ ನಾ ಆರೋಗ್ಯಶಾಲಿ ಅದೀನಿ ಯಾಕಂದ್ರೆ ನಮಗ್ ಸಕಾರಾತ್ಮಕ ವಿಚಾರ ಮಾಡಿನೇ ಗೊತ್ತಿಲ್ರಿ. ನಾವು ಬರಿಬೇಕಾಗತ್ರಿ ಅದ್ರನ್ನ. ಏನ್ರಿ ಸಕಾರಾತ್ಮಕ ವಿಚಾರಗಳನ್ನ, ಶ್ರೇಷ್ಠ ವಿಚಾರಗಳನ್ನ ಬರೋದು ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ರ ಅವ್ರು. ಎಷ್ಟು ವಿಚಿತ್ರ ನೋಡ್ರಿ, ಸಜರೇ ಏನ್ರಿ ನಮ್ ಮನಿಯೊಳಗ ನಮ್ ನೆಗನಿ, ನಮ್ ನಾದ್ನಿ, ನಮ್ ಅತ್ತಿ, ನಮ್ ಮಾವ ನಾವೆಲ್ಲರೂ ಬಹಳ ಚಂದ ಅದೇವ್ರಿ, ಬಹಳ ನಕ್ಕೋತದೇವ್ರಿ. ವಿಚಾರ ಒಳಗ್ ಹೋದ್ರಿ ನುಂಗಿದ್ರಿ ಏನ್ರಿ ಒಳಗ್ ಹೊಂಟೈತೋ ಇಲ್ಲೋ? ಹೊಸಬ್ರು ಯಾರ್ಯಾರು ಹೊಸಬ್ರು ಅದಿರಿ ಹೇಳ್ರಿ. ಏನ್ರಿ ನಮ್ಮ ಮನಿಯೊಳಗ ಅಕ್ಕಂದ್ರ, ನಮ್ಮ ಮನಿಯೊಳಗ ಅತ್ತಿ, ಸೊಸಿ, ನೆಗೆನಂದ್ರು, ನಾದ್ನಿಯರು, ಆಜು ಬಾಜು ಮನೆಯವರು, ಅಂತಂದ್ರು, ನಾವು ಹಾಲು ಸಕ್ಕರೆ ಹಂಗ ಅದೀವಿ. ಒಳಗ್ ಹೊಂಟೈತ್ರಿ ನುಂಗಾಕತ್ತೀರಿ, ಉಲ್ಟಿ ಹೊರ ಬರಕತ್ತೈತಿ, ಒಳಗ್ ಹೊಂಟೈತ್ರಿ. ಹೆಂಗ್ ಸಾಧ್ಯ ಐತ್ರಿ ಅಂತಂದ್ರೆ ವಿಚಾರ ಮಾಡಿದ್ರಿ ಅಂದ್ರ ಸಾಧ್ಯ ಐತ್ರಿ, ನೀವ್ ವಿಚಾರ ಮಾಡ್ಲಿಲ್ಲ ಅಂದ್ರ ಸಾಧ್ಯ ಇಲ್ಲ ಅಕ್ಕೋರ. ಹಾಗಾಗಿ ಈ ಒಂದು ಸೂತ್ರದ ಆಧಾರದ ಮೇಲೆನೆ, ಯಾಕಂದ್ರ ಮನಸ್ಸಿಗೆ ಬಹಳ ಶಕ್ತಿ ಐತಿ. ಇವತ್ತು ನಾವೇನ್ ರಾಜಯೋಗದೊಳಗ ಅಭ್ಯಾಸ ಮಾಡ್ತೀವಲ್ರಿ ಅಕ್ಕೋರ, ಇದನ್ನೇ ನಮಗ ಪರಮಾತ್ಮ ತಿಳಿಸುವಂತದ್ದು. ಏನ್ರಕ್ಕೋರ? ಹಾಗಾದ್ರೆ ಈ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಬೇಕಂತೀವ್ರಿ, ಮನಸ್ಸನ್ನ ಶ್ರೇಷ್ಠ ಮಾಡ್ಬೇಕಂತೀವ್ರಿ. ಖರೆ ಮನಸ್ಸು ಐತಿ ಅಲ್ರಿ? ಈ ಮನಸ್ಸ ಶರೀರದ ಒಳಗಡೆ ಎಲ್ಲೇನಪ್ಪ ಅಂದ್ರೆ ಅಡ್ಕೊಂಡ್ ಕೂತಿದ್ದೀರಿ. ಎಲ್ಲಿ ಅಡ್ಕೊಂಡ್ ಕೂತಿದ್ದೀರಿ? ಹೇಗ್ ನೋಡ್ರಿ, ಮನಸ್ಸು ಆತ್ಮದ ಒಂದು ಅಂಗ. ಆತ್ಮ ಎಲ್ಲಿದೆ ರೀ? ಶರೀರದೊಳಗಡೆ ಹಣೆಯ ಮಧ್ಯದೊಳಗ ಐತಿ. ಅದಕ್ಕಾಗಿ ಅಣ್ಣಂದ್ರ ನಾಮ ಹನಿ ಕೊಡ್ಕೋತೀವಿ, ಅಕ್ಕಂದ್ರ ಏನಪ್ಪಾ ಅಂದ್ರ ಹನಿಗೆನೆ ತಿಳ್ಕ ಇಡ್ತೀವಿ. ಯಾಕೆಂತಂದ್ರೆ ಆತ್ಮ ಶರೀರದ ಒಂದೇನಪ್ಪಾ ಅಂತಂದ್ರೆ ಡ್ರೈವರ್ ರೀ, ಈ ಹನಿ ಮತ್ತೇನಪ್ಪಾ ಅಂತಂದ್ರೆ ಕೂತ್ಕೊಂಡಿದ್ದಾನು. ಹಾಗಾಗಿ ನಮಗ ಪರಮಾತ್ಮ ಮನಸ್ಸನ್ನ ನಿಯಂತ್ರಣ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಮಗ್ ಜ್ಞಾನ ಕೊಟ್ಟದ್ ಯಾವುದು ಅಂತಂದ್ರ ಆತ್ಮದ ಜ್ಞಾನದ ರೀ. ಯಾರಿಗ ಆತ್ಮ ಜ್ಞಾನ ತಿಳಿತದೆ ಅವ್ರ ಏನಾಗ್ತೀರಿ,
ಮನಸ್ಸನ್ನ ಕಂಟ್ರೋಲ್ದೊಳಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಐತಿ. ಹಾಗಾಗಿ ಇಡೀ ದಿವಸ ನಾವು ಎರಡು ಶಬ್ದ ಉಪಯೋಗ ಮಾಡ್ತಿರ್ತೀವ್ರಿ, ಒಂದು ನಾನು ಮತ್ತು ಒಂದು ನಂದು. ಏನ್ರಿ ಅಣ್ಣಂದ್ರು? ಒಂದು ನಾನು ಮತ್ತು ಒಂದು ನಂದು. ನಾ ಯಾರ್ರಿ? ನಂದು ಯಾವ್ದ್ರಿ? ನನ್ನ ಬಾಯಿ ನಾ ಮಾತಾಡ್ತೀವಿ. ಏನ್ರಿ ನಾ ಬಾಯಿ ಮಾತಾಡ್ತೀನಂತೀರಿ? ನನ್ನ ಬಾಯಿ ನಾ ಮಾತಾಡ್ತೀವಿ, ನನ್ನ ಕಿವಿ ನಾ ಕೇಳ್ತೀವಿ, ನನ್ನ ಕಾಲು ನಾ ನಡೆದಾಡ್ತೀವಿ. ಅಕೋರ ಕೈ ನಂದು ಅಂತೀವ್ರಿ, ಕಾಲ್ ನಂದು ಅಂತೀವಿ, ನನ್ನ ಕೈಯ ನನ್ನ ಕಾಲ್ ಅಂತೀರಿ, ನಾ ಕೈಯ ನಾ ಕಾಲ್ ಅಂತೀರಿ ಹೇಳ್ರಿ. ನನ್ನ ಕೈಯೋ ನಾ ಕೈಯೋ ಅಕ್ಕಂದ್ರೆ ನನ್ನ ಕೈಯೋ ನಾ ಕೈಯೋ? ನನ್ನ ಕೈ. ನನ್ನ ಕೈ ಅನ್ನೋರು ನೀವ್ಯಾರ್ರಿ? ರೂಪಾಯಿ ಬೆಲೆ ಬಾಳುವಂತ ಗಾಡಿ ಅದಾವ್ರಿ. ಇವತ್ತು ಕೋಟಿ ರೂಪಾಯಿ ಏನಪ್ಪಾ ಅಂತಂದ್ರೆ ಗಾಡಿ ಮನೇಲಿ ಇದರಿ, ಖರೆ ಏನಪ್ಪಾ ಅಂತಂದ್ರೆ ಡ್ರೈವರ್ ಯಾರಿಲ್ಲ, ಗಾಡಿ ಹೊಡ್ಯಾವ್ರ ಯಾರಿಲ್ಲ. ಏನಕ್ಕತ್ರ ಬರೋದು ಗಾಡಿ? ಡ್ರೈವರ್ ಇಲ್ಲದ ಗಾಡಿ ಏನಾಕೈತ್ರಿ? ನಿಂತ 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 ಏನ್ ಹಾಕೋರ ಜಂಗ ತಿಂದು ಹೋಗ್ಬಿಡ್ತದ್ರಿ, ಕೆಟ್ಟ ಹೋಗ್ಬಿಡ್ತದ್ರಿ. ಹಾಗಾಗಿ ಇವತ್ತ ಯಾರು ಬಂದ್ರಂದ್ರ ಹೈಟ್ ಎಷ್ಟ್ ಐತ್ರಿ, ಏನ್ ಹಾಕೋರ ಈ ಹೈಟ್ ಎಷ್ಟ್ ಐತಿ ನೋಡ್ರಿ ಅವ್ರದ್ದು, ಇವ್ರ ಪರ್ಸನಾಲಿಟಿ ಎಷ್ಟು ಭಾರಿ ಐತಿ ನೋಡ್ರಿ ಅವ್ರದ್ದು, ಇವ್ರ ಕಲರ್ ನೋಡ್ರಿ, ಅವ್ರ ಬೂಕ್ ನೋಡ್ರಿ, ಅವ್ರ ಕಣ್ಣು ನೋಡ್ರಿ. ಏನ್ ನೋಡಕತ್ತೀವ್ರಿ? ಬರೀ ಗಾಡಿನ ನೋಡಕತ್ತೀವ್ರಿ ನಾವು. ಏನ್ ಹಾಕೋರು? ಬರೀ ಗಾಡಿನ ನೋಡಿದ್ರೆ ಹೋಗೋರ್ದು ಬರೋರ್ದು ಗಾಡಿನ ನೋಡಕತ್ತೀವಿ ನಾವು. ಈ ಗಾಡಿಗೆ ಏನ್ ಹಾಕೋರ? ಯಾರ ನಿಮ್ ಮನೆಗ್ ಬಂದ್ರ ಬರ್ರಲ್ರಿ ನಾಷ್ಟ ಮಾಡೋಣ ಬರ್ರಿ, ಚಾ ಮಾಡೋಣ ಬರ್ರಿ ಅಕ್ಕೋರ. ಇಲ್ಲ ಅಂತಂದ್ರ ಹೆಂಗಿದ್ರು ಬಾಳ್ ದಿವ್ಸಕ್ ಬಂದಿರಿ, ಊಟ ಮಾಡ್ಕೊಂಡ ಹೋಗ್ರಿ, ಚಲೋ ಬಿಸಿ ಬಿಸಿ ಅಡಿಗೆ ಮಾಡ್ತೇನ್ರಿ, ಊಟ ಮಾಡ್ಕೊಂಡ ಹೋಗಕ್ಕೆ. ಏನ್ ನೋಡಿ ಹೇಳಕತ್ರಿ ನೀವು? ದೊಡ್ಡ ಮಂದಿ ಬಂದಾರಿ ನಿಮ್ ಮನೆಗೆ. ಏನ್ ಹಾಕೋರ? ದೊಡ್ಡ ಮಂದಿ ಬಂದಾರ್ರಿ, ಅದಕ್ಕಾಗಿ ಏನ್ ಮಾಡೋದ್ರಿ? ಸ್ಪೆಷಲ್ ಮಾಡೋದ್ರಿ ಇವತ್ತ. ದೊಡ್ಡ ಮಂದಿ ಏನ್ ನೋಡಿ ದೊಡ್ಡ ಮಂದಿ ಅನ್ನಕತ್ತೀವ್ರಿ ನಾವು. ದೊಡ್ಡ ಮಂದಿ ಅದಾರ್ರಿ. ಏನ್ ಹಾಕೋರ? ನೀವೇನಂತೀರಿ? ಬ್ಯಾಳೆ ಹಾಕೇನ್ರಿ, ಹೋಳಿಗೆ ಮಾಡ್ತೀವಿ, ನೀವೇನಪ್ಪಾ ಅಂದ್ರೆ ಊಟ ಮಾಡ್ಕೊಂಡ ಹೋಗ್ಬೇಕಂತೀವ್ರಿ ನಾವು. ಯಾವಾಗ ಗಾಡಿ ಡ್ರೈವರ್ ಜೋಡಿ ಇದ್ದಾಗ ಏನ್ರಿ ಏನೋ ಅಕಸ್ಮಾತ್ ಈಗ ಹಾರ್ಟ್ ಅಟ್ಯಾಕ್ ಎಲ್ಲ ಏನಾಗೈತೆ ಅಂತಂದ್ರ ಬಹಳ ಏನಪ್ಪಾ ಅಂದ್ರೆ ಕಾಮನ್ ಆಗೈತೆ ನೋಡ್ರಿ. ಇವತ್ತು ದಿನಕ್ಕೆ ಏನಪ್ಪಾ ಅಂದ್ರೆ ಒಂದರ ಸುದ್ದಿ ಕೇಳೇ ಇರ್ತೀವ್ರಿ, ಹಾರ್ಟ್ ಅಟ್ಯಾಕ್ ಆಗಿ ಇವತ್ತು ಹೋದ್ರಿ, ಅವ್ರು ಹೋದ್ರಿ, ಇವ್ರು ಹೋದ್ರಿ. ಈಗ ನೀವೇನಂದಿರ್ತೀರಿ? ಬ್ಯಾಳೆ ಹಾಕಿ ಹೋಳಿಗೆ ಮಾಡಿ ಊಟ ಮಾಡ್ಕೊಂಡ ಹೋಗುದಂದಿರ್ತೀರಿ. ಯಾರಿಗಂದಿರ್ತೀರಿ? ಅಕ್ಕೋರ. ಅಕಸ್ಮಾತ್ ಏನಾರ ಹಾರ್ಟ್ ಅಟ್ಯಾಕ್ ಬಂದವ್ರ ಅಲ್ಲೇ ಸತ್ರು ಅಂತಂದ್ರೆ ಏನ್ ಮಾಡಾಕ್ತಿರ? ಏನ್ ಮಾಡಾಕ್ತಿರ ಕೊರವ್ರಿ? ಲಘು ಮಾಡಿನಪ್ಪ ಅಂತಂದ್ರ ಅವ್ರ ಮನೆಯವ್ರನ್ನ ಕರೆಸಿ ಮೊದಲು ಮನೆ ಬಿಟ್ಟು ಹೊರ ಹಾಕೋ ವ್ಯವಸ್ಥೆ ಮಾಡ್ತೀರಿ. ಹೊಕ್ಕಣ್ಣನವ್ರನ್ನ ಬ್ಯಾಳಿ ಮಾಡ್ಯಾನಪ್ಪ ಅಂತಂದ್ರ ಹೋಳಿಗೆ ಮಾಡಿ ಊಟ ಮಾಡೇ ಹೋಗುದಂತ ಜಗ್ಗಿ ಕುಣಿಸ್ಕೊಂಡಿರಿ. ಅದ ಆತ್ಮ ಹೋದ್ಮೇಲ್ರಿ ಲಘು ಕುತ್ಕೊಂಡು ಹೋಗ್ರಿ, ಲಘು ಒಯ್ರಿ, ಲಘು ಒಯ್ರಿ ಅಂದ್ರ ವಿಚಾರ ಮಾಡ್ರಿ. ಇವತ್ತು ಏನಪ್ಪಾ ಅಂತಂದ್ರ ಈ ಗಾಡಿ ಏನೈತಿ ನೋಡ್ರಿ, ಈ ಗಾಡಿಗೆ ಬೆಲೆ ಎದಕ್ಕೈತ್ರಿ? ಬರ್ರಿ ಅಂಟಿರಿ, ಬರ್ರಿ ದೊಡ್ಡಪ್ರಿ, ಬರ್ರಿ ಕಾಕರಿ, ಬರ್ರಿ ಫ್ರೆಂಡ್ ಅಂತ ಕರಿತಿರಕೋರ. ಎದಕ್ ಕರಿತೀರಿ? ಇದ್ರೊಳಗ ಆತ್ಮ ಐತೆ ಅಂತ ಕರಿತೀವ್ರಿ ನಾವು. ಇದು ಆತ್ಮ ಇದ್ದಿದ್ದಿಲ್ಲ ಅಂತಂದ್ರ ಯಾರನ್ನ ಕರಿತೀರಿ? ಯಾರನ್ನ ಎದಕ್ ಬಿಡ್ರಕೋರ? ನಮ್ಮ ಅಗದಿ 24 ತಾಸು ನಾವು ಜೋಡಿ ಇರುವಂತ ಬೇಕಾದ ಸಂಬಂಧ ಇದ್ರು ಆತ್ಮ ಹೋದ್ಮೇಲೆ ಶರೀರ ಯಾರ ಇಟ್ಕೊಳಕ್ ಇಷ್ಟಪಡ್ತೀರಿ? ಅಂದ್ರೆ ಶರೀರ ಕಂಟ್ರೋಲ್ ಮಾಡುವಂತಹ ಡ್ರೈವರ್ ಯಾರ ಆತ್ಮ ಇದಾರ ನೋಡ್ರಿ. ಆ ಆತ್ಮದ ಒಳಗೆ ಏನೈತ್ರಿ? ಮನಸ್ಸು ಐತೆ. ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತ ಹೇಳ್ಬಿಟ್ಟು ಆತ್ಮದ 3 ಶಕ್ತಿಗಳಾಗಿದೆ. ಆತ್ಮ ವಿಚಾರ ಮಾಡುವಂತ ಶಕ್ತಿಗೆ ಮನಸ್ಸು ಅಂತ ಹೇಳಿದೀವ್ರಿ. ಮನಸ್ಸು 108 ವಿಚಾರ ಮಾಡ್ತದರಿ. ಆದ್ರ ಬುದ್ಧಿಯಿಂದ ಯಾವ್ದು ಯೋಗ್ಯ, ಯಾವ್ದು ಸರಿ, ಯಾವ್ದು ಲಾಭ ಅಂತ ನೀವು ನಿರ್ಣಯ ತಗೋತೀರಿ ನೋಡ್ರಿ, ಅದು ಬುದ್ಧಿಯ ಕೆಲಸ ಮಾಡ್ತದೆ. ಮತ್ತೆ ನೀವು ವಿಚಾರ ಮಾಡಿ ನಿರ್ಣಯ ತೆಗೆದುಕೊಂಡು ಏನ್ ನೀವು ಕರ್ಮ ಮಾಡ್ತೀರಿ ಅದು ಏನಾಗ್ಬಿಡ್ತದ್ರಿ? ಆತ್ಮದೊಳಗೆ ಸಂಸ್ಕಾರ ಆಗ್ಬಿಡ್ತದೆ, ರೆಕಾರ್ಡಿಂಗ್ ಆಗ್ಬಿಡ್ತದೆ. ಇದು ಸೂಕ್ಷ್ಮವಾದಂತಹ ಒಳಗೆ ಏನ್ ನಡೆದಿದ್ರೆ ಅದು ಸೈನ್ಸ್ ನಡೆದಿದೆ ರೆಕೋರ. ಹಾಗಾಗಿ ಈ ಒಂದು ರಾಜಯೋಗ ಧ್ಯಾನ ಹೇಗ್ ಮಾಡೋದು, ಏನ್ ಮಾಡೋದು ಅಂತಂದ್ರೆ, ಏನ್ ನಾನು ಆತ್ಮ ಈ ಶರೀರ ನಡೆಸುವಂತಹ ಮಾಲಕ ಅದೀನಿ, ಆ ಮಾಲಕನಿಗೂ ಕೂಡ ಒಬ್ಬ ಮಾಲಕ ಅದನು. ಯಾರು? ಪರಮಾತ್ಮ. ಏನ್ರಕೋರು? ಪರಮಾತ್ಮ. ನಮ್ಮೆಲ್ಲರ ಶರೀರಕ್ಕ ಏನ್ರಿ? ಶರೀರದ ತಂದೆ ಬೇರೆ ಬೇರೆ ಇದ್ದಾರೆ, ಆದ್ರ ಶರೀರದ ಒಳಗಡೆನ ಆತ್ಮ ಇದೆ. ಯಾವ್ದು ನೋಡೋದಕ್ಕೆ ಎಂದರೆ ಕಾಣಿಸೈತ್ರಿ? ಹೇಳ್ತಾರ ತಾಯಿ 5 ತಿಂಗಳು ಗರ್ಭವತಿ ಇರ್ಬೇಕಾದ್ರೆ ಆತ್ಮ ಪ್ರವೇಶ ಆಗ್ತದೆ. ಇಲ್ಲೆಲ್ಲ ತಾಯಂದಿರು ಕುತ್ಕೊಂಡಿದ್ದೀರಿ,
ಏನ್ರಿ ಅಕ್ಕೋರ, ನಿಮಗೆ 2, 3, 4 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಿ. ನೀವು ಯಾವ ಸಮಯದೊಳಗರ ನಿಮಗೆ ಆತ್ಮ ಶರೀರದೊಳಗೆ ಪ್ರವೇಶ ಆಗೋದು ನೋಡಿರಿ? ನೋಡಿರಕ್ಕೋರ? ಇಲ್ಲ. ಯಾಕಂದ್ರೆ ಆತ್ಮ ಬಹಳ ಬಹಳ ಸೂಕ್ಷ್ಮ ಇದೆ ರೀ. ಅದು ಕಣ್ಣಿಗೆ ಕಾಣೋದಿಲ್ಲ, ಖರೆ ಜಬರ್ದಸ್ತ್ ಏನಪ್ಪಾ ಅಂತಂದ್ರೆ ಪವರ್ಫುಲ್ ಐತ್ರಿ. ಕಣ್ಣಿಗೆ ಕಾಣೋದಿಲ್ರಿ, ಖರೆ ಏನೆಲ್ಲ ಮಾಡೋದೇನಪ್ಪಾ ಅಂತಂದ್ರೆ ಅದು ಆತ್ಮನೇ ಮಾಡ್ತಾ ಇದೆ. ಹಾಗಾಗಿ ಆ ಒಂದು ಆತ್ಮದ ಒಂದು ಏನಪ್ಪಾ ಅಂತಂದ್ರೆ ಈಗ ನಾವು ಕನೆಕ್ಷನ್ ಪರಮಾತ್ಮನ ಜೊತೆಗೆ ಜೋಡಿಸ್ತೀವಿ, ಅದೇ ರಾಜಯೋಗ. ಜೋಡಿಸೋದಂದ್ರೆ ಏನು, ವಯರ್ ಇಲ್ರಿ ಅಕ್ಕೋರ, ತಂತಿ ಇಲ್ರಿ ತಗೊಂಡ್ ಜಾಯಿಂಟ್ ಮಾಡಕ. ಆತ್ಮ ಪರಮಾತ್ಮನ ಸಂಬಂಧದ ಜೋಡಾವಣೆಗೆ ಆಧಾರ ಏನಂದ್ರೆ ನಮ್ಮ ಮನಸ್ಸು. ಏನ್ರಕ್ಕೋರ, ಸಂಕಲ್ಪ ಶಕ್ತಿಯಿಂದ ನಾವು ಪರಮಾತ್ಮನ ಜೊತೆಗೆ ಏನ್ ಮಾಡ್ತಾ ಇದೀವಿ, ಮಾತಾಡ್ತಾ ಇದೀವಿ. ಹೆಂಗ ಮೊಬೈಲ್ ನಿಂದ ನೀವು ಇನ್ನೊಬ್ಬರ ಜೊತೆ ಮಾತಾಡ್ತೀರಿ ನೋಡ್ರಿ, ಹಂಗ ನಮಗ್ ವೈರ್ಲೆಸ್ ಕನೆಕ್ಷನ್ ಐತ್ರಿ ಪರಮಾತ್ಮನ ಜೊತೆ ಮಾತಾಡೋದಕ್ಕಾಗಿ. ಹೇಗ್ ನೋಡ್ರಿ, ಪರಮಾತ್ಮನ ಜೊತೆಗೆ ಏನಂತ ಮಾತಾಡ್ತೀರಿ? ಆರಾಮದಿಲ್ಲಪ್ಪ ಎಂದ್ರೆ ಭಗವಂತಗ ಆರಾಮ್ ತಪ್ತೈತ್ರಿ? ಹೇಳ್ರಿ ನೋಡ್ರಿ. ಪರಮಾತ್ಮನ ಜೊತೆ ನಾವ್ ಏನ್ ಮಾತಾಡ್ತೀವಿ? ನೀನು ಶಾಂತಿಯ ಸಾಗರದಿ, ನಿನ್ನಿಂದನ ಶಾಂತಿಯನ್ನ ತುಂಬ್ಕೊಳಕತ್ತೀವಿ. ಭಗವಂತ ನೀನು ಆನಂದದ ಸಾಗರದಿ, ನಿನ್ನ ಆನಂದದ ಮಳಿ ನನ್ನ ಮ್ಯಾಲ ಸುರಾಕತೈತಿ. ಏನ್ರಕ್ಕೋರು, ಭಗವಂತ ನನಗಿದೊಂದು ಸಮಸ್ಯೆ ಬಂದೈತಿ, ನಿನ್ನ ಶಕ್ತಿಯಿಂದ ಏನಾಗ್ತಾ ಇದೆ, ಆ ಸಮಸ್ಯೆ ಎಲ್ಲ ದೂರ ಆಗತೈತಿ. ಏನು, ಪರಮಾತ್ಮ ಆತ್ಮ ಅಶಾಂತ ಆಗೈತಿ, ಆತ್ಮ ಕೊಳಕಾಗೈತಿ. ನಿನ್ನ ಒಂದು ಶಕ್ತಿ ಕಿರಣಗಳಿಂದ ಆ ಒಂದು ಅಶುದ್ಧ ಏನಾಗ್ತಾ ಇದೆ ರೀ, ಕಲ್ಮಶ ಸುಟ್ಟು ಹೋಗ್ತಾ ಇದೆ, ನಾ ಶುದ್ಧ ಆಗಕತ್ತೀನಿ. ನೋಡ್ರಿ, ಪರಮಾತ್ಮನ ಜೊತೆಗೆ ಎಂತ ಮಾತಂತಾರೆ ಇವಾಗ? ವಜ್ರದಂತಹ ಮಾತು. ದಿನದಾಗ 1 ತಾಸು ಭಗವಂತನ ಜೊತೆಗೆ ಇಂತ ವಜ್ರದ ಮಾತು ಮಾತಾಡಿದ್ರಿ ಅಂತಂದ್ರೆ ಇಡೀ ದಿನಕ್ಕಾಗಿ ನಿಮ್ ಬ್ಯಾಟ್ರಿ ಚಾರ್ಜ್ ಆಗ್ರಿ. ಯಾಕಂದ್ರೆ ಇಡೀ ದಿನದೊಳಗ ನಾವ್ ಮಾಡುವಂತಹ ಮಾತಾಡುವಂತ ಮಾತುಗಳು, ಕೇಳುವಂತ ಮಾತುಗಳು ಬಹಳ ಸಾಧಾರಣ ಇರ್ತಾವ್ರಿ. ಅದರಿಂದ ಆತ್ಮದ ಬ್ಯಾಟ್ರಿ ಏನ್ ಚಾರ್ಜ್ ಆಗುದಿಲ್ಲ. ಯಾಕಂತಂದ್ರ ಪರಮಾತ್ಮ ನಿರಾಕಾರ ಜ್ಯೋತಿ. ಹೆಂಗ ಅಪ್ಪನು ಹಂಗನ ಮಕ್ಕಳು, ಹೆಂಗ ಮಕ್ಕಳು ಹಂಗ ಅಪ್ಪ, ಹೆಂಗ ಆತ್ಮ ಕಣ್ಣಿ ಕಾಣೋದಿಲ್ಲ, ಜ್ಯೋತಿ ನಕ್ಷತ್ರ, ಹಂಗ ಪರಮಾತ್ಮನು ಕೂಡ ಏನದಾರಿ ಪರಂ ಜ್ಯೋತಿ ಶಿವ. ಏನ್ರಕ್ಕೋರ, ಕಣ್ಣಿಗೆ ಕಾಣುವುದಿಲ್ಲ. ಆದರೆ ನೋಡಿ, ಜಗತ್ತಿನ ಎಲ್ಲಾ ಧರ್ಮದವರೆಗೂ ಪರಮಾತ್ಮ ಒಬ್ಬನೇ ಇದ್ದಾನೆ. ಆ ಒಂದು ನಿರಾಕಾರ ಜ್ಯೋತಿಯನ್ನೇ ನಾವು ಶಿವ ಅಂತ ಕರಿತೀವ್ರಿ. ಅದಕ್ಕ ಎಲ್ಲಾ ದೇವತೆಗಳಿಗೆ ಆಕಾರ ತೋರಿಸ್ತೀವಿ, ಕೈಕಾಲು ತೋರಿಸ್ತೀವಿ. ಒಂದು ಲಿಂಗ ಬಿಟ್ರೆ ಅಕ್ಕೋರ, ಆ ಲಿಂಗಕ್ಕೆ ಮಾತ್ರ ಕೈ ಕಾಲು ಹೊಟ್ಟಿ ತಲೆ ಏನೂ ಇಲ್ಲ ಅಕ್ಕೋರ. ಯಾಕಂದ್ರೆ ಪರಮಾತ್ಮನಿಗೆ ಶರೀರ ಇಲ್ಲ. ಆತ್ಮನೂ ಕೂಡ ಏನಿದೆ, ನಿರಾಕಾರನೇ ಇದೆ. ಆದ್ರ ಪಾತ್ರ ಮಾಡೋದಕ್ಕಾಗಿ ಶರೀರ ತೊಟ್ಕೊಂಡಿದ್ದೀವಿ, ಪರಮಾತ್ಮನಿಗೆ ಶರೀರ ಇಲ್ಲ. ನೋಡ್ರಿ, ಪರಮಾತ್ಮನಿಗೆ ದೇವರಂತೀರಿ, ಈಶ್ವರ ಅಂತೀರಿ, ಪ್ರಭು ಅಂತೀರಿ. ಅದು ಎಲ್ಲಗಿಂತೂ ಹೆಚ್ಚಾಗಿ ಪರಮಾತ್ಮ ನನ್ನ ಅಪ್ಪದಾನು. ನಮ್ಮೆಲ್ಲರಿಗೂ 2 ಜನ ಅಪ್ಪಂದ್ರದಾರು. ಸೊ ನಮಗೇನ್ ಶಾಂತಿ ಸುಖ ಶಕ್ತಿ ಬೇಕಾಗೈತಿ, ಎಲ್ಲೂ ಹೋಗ್ಬೇಕಾಗಿಲ್ರಕ್ಕೋರ, ಅದೆಲ್ಲ ನಮ್ಮ ಅಪ್ಪನ ಕಡೆನೇ ಐತಿ. ಯಾರಿ ಪರಮಾತ್ಮನ ಕಡೆನೇ ಇದೆ ರೀ. ಆದರೆ ಎಲ್ಲಾರ ಜೊತೆ ಮಾತಾಡಕ್ ನಮ್ ಕಡೆ ಟೈಮ್ ಐತ್ರಿ, ಎಲ್ಲಾರ ಜೊತೆ ಕುಂಡ್ರಕ್ ನಮ್ಗೆ ಟೈಮ್ ಐತ್ರಿ. ಆದ್ರೆ ಪರಮಾತ್ಮನ ಜೊತೆಗೆ ಕೆಲಸ ಇದ್ದಾಗ, ತ್ರಾಸ ಆದಾಗ, ಕುತ್ತಿಗೆ ಬಂದಾಗ, ಮಕ್ಕಳದ ಎಕ್ಸಾಮ್ ಇದ್ದಾಗ, ಏನ್ರಕ್ಕೋರ ಯಾರ ಹಾಸ್ಪಿಟಲ್ದಾಗ ಅಡ್ಮಿಟ್ ಆದಾಗ, ಅಥವಾ ಏನಾರ ಖಾಸ ತ್ರಾಸ ಆದಾಗ, ಈಗ ನೋಡ್ರಿ ನಿಮ್ ಮಕ್ಕಳ ಮೊಮ್ಮಕ್ಕಳ ನಿಮ್ ಅಂತಂದ್ರ ಏನಾರ ಕೆಲಸ ಇದ್ದಾಗ ಅಟ್ಟ ನಿಮ್ ಕಡೆ ಬಂದ್ರೆ ಹೆಂಗ ಅನ್ಸತ್ರಿ ನಿಮಗ? ಹೆಂಗ ಅನ್ಸತ್ರಿ? ಪರಮಾತ್ಮ ನಮ್ ತಂದೆರಿ ಅಕ್ಕೋರ. ಹಂಗಾಗಿ ನಾವು ಸಹಜ ಏನ್ ಮಾಡ್ತೀವ್ರಿ, ಅವ್ರ ಜೊತೆಗೆ ಮಾತಾಡ್ತೀವ್ರಿ, ಕೇಳ್ತೀವ್ರಿ. ಯಾಕೆಂತಂದ್ರೆ ಪರಮಾತ್ಮ ನಮ್ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಏನೈತ್ರಿ, ಪರಮಾತ್ಮನ ಹತ್ರ ಇದೆ. ಆದ್ರ ನಮಗ ಅದನ್ನ ನೋಡ್ಲಿಕ್ ಬೇಕಾಗಿದೆ, ಅದನ್ನ ಕಂಡ್ಕೊಳಿಕ್ ಬೇಕಾಗಿದೆ ಅಷ್ಟೇ ರೀ. ಹಾಗಾಗಿ ಈಗ ನಾವು ಸ್ವಲ್ಪ ಸಮಯ ಪರಮಾತ್ಮನ ಜೊತೆ ಮಾತಾಡೋಣ. ರೆಡಿ ಇದೀರಿ? ಆದ್ರೆ ಯಾರು ಕಣ್ಣು ಮುಚ್ಚೋಂಗಿಲ್ರಿ, ಗೋನ್ ಆ ಕಡೆ ಈ ಕಡೆ ಬಳಂಗಿಲ್ರಿ. ಯಾಕ್ರಿ? ಈ ಪರಮಾತ್ಮನ ಜೊತೆ ಮಾತಾಡೋದಿದೆ ರೀ.
ಪರಮಾತ್ಮ ನನ್ನ ತಂದೆಯಾಗಿದ್ದಾರೆ. ಅವರು ನನ್ನ ಕಲ್ಯಾಣಕಾರಿ ತಂದೆಯಾಗಿದ್ದಾರೆ. ಯಾವಾಗ ಯಾವಾಗ ಆತ್ಮ ದುಃಖಿ ಆಗ್ತದೆ, ತೊಂದರೆಗೊಳಗಾಗ್ತದೆ, ಆವಾಗ ಎಲ್ಲರಿಂದ ದೂರಾಗಿ ತಂದೆ ನೆನಪು ಸಹಜವಾಗಿ ಬರ್ತದೆ. ಶಿವ ಆಗಿದ್ದಾರೆ. ಅವರು ನನ್ನ ಪ್ರೀತಿಯ ತಂದೆಯಾಗಿದ್ದಾರೆ. ಆ ತಂದೆ ಇಡೀ ದಿನದಲ್ಲಿ ನಾನು ಅವರೊಂದಿಗೆ ಮಾತನಾಡಬೇಕು ಅನ್ನುವಂಥದ್ದು ಅವರಿಗೆ ಇಚ್ಛೆ ಇದೆ. ಕಾರಣ ಇವತ್ತಿನ ದಿನ ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆಯಾದರೂ ಕೂಡ ನಾನು ತಂದೆ ಜೊತೆಗೆ ಮಾತನಾಡಬೇಕು. ಅವರಿವರ ಹತ್ರ ನನ್ನ ಮನಸ್ಸಿನ ಮಾತನ್ನ ಹೇಳುವ ಬದಲು ತಂದೆ ಜೊತೆಗೇನೆ ಹಂಚ್ಕೊಳ್ಬೇಕು. ಅವರಿವರು ಏನ್ ಮಾಡ್ತಾರೆ, ಆಡ್ಕೊಳ್ತಾರೆ, ಹಬ್ಬಿಸ್ತಾರೆ, ನಗೆಯಾಗಿ ಹೋಗ್ಬಿಡ್ತದೆ. ಆದರೆ ನನ್ನ ತಂದೆ ಶಿವ ಪರಮಾತ್ಮ ಶಕ್ತಿ ಕೊಡುವಂಥವನು, ಆ ಸಮಸ್ಯೆಗೆ ಮುಕ್ತಿ ಕೊಡುವಂಥವನು. ಅವರು ಸರ್ವ ಶಕ್ತಿವಂತನಾಗಿದ್ದಾರೆ. ಜಗತ್ತಿನ ಕೋಟ್ಯಾಂತರ ಆತ್ಮಗಳು ಅವರನ್ನೇ ಮೊರೆ ಇಡ್ತಾ ಇದ್ದಾರೆ. ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ. ಅವರೊಂದಿಗೆ ನನ್ನ ವಾರ್ತಾಲಾಪ ಹೇಗಿರಬೇಕು? ತಂದೆ ತಾವು ನನಗೆ ಸುಂದರ ಜೀವನ ಕೊಟ್ಟಿದ್ದೀರಿ, ಒಳ್ಳೆಯ ಆರೋಗ್ಯ ಕೊಟ್ಟಿದ್ದೀರಿ, ಶುದ್ಧ ಗಾಳಿ ಕೊಟ್ಟಿದ್ದೀರಿ, ಶುದ್ಧ ನೀರು ಕೊಟ್ಟಿದ್ದೀರಿ, 3 ಹೊತ್ತು ಹೊಟ್ಟೆ ತುಂಬ ಅನ್ನ ಕೊಡ್ತಾ ಇದ್ದೀರಾ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ಒಳ್ಳೆಯ ಸಂಬಂಧಗಳನ್ನು ಕೊಟ್ಟಿದ್ದೀರಿ. ನನ್ನ ಮೇಲೆ
ಪರಮಾತ್ಮನ ಋಣ ಇದೆ, ಪಂಚ ತತ್ವಗಳ ಋಣ ಇದೆ. ಜೊತೆಗೆ ಜನ್ಮ ಕೊಟ್ಟೋರು, ಬೆಳೆಸಿ ದೊಡ್ಡೋರು ಮಾಡಿದಂತಹ ತಂದೆ ತಾಯಿ, ಇನ್ನುಳಿದ ಎಲ್ಲ ಸಂಬಂಧಗಳ ಋಣ ನನ್ನ ಮೇಲಿದೆ. ಎಲ್ಲರ ಉಪಕಾರ ನನ್ನ ಮೇಲಿದೆ. ನಾನು ಸರ್ವರಿಗೂ ಋಣಿಯಾಗಿದ್ದೇನೆ. ನನ್ನ ಕರ್ತವ್ಯ ಆಗಿದೆ. ಯಾರು ಯಾರು ನನಗೆ ಸಹಯೋಗ ಕೊಟ್ಟಿದ್ದಾರೆ, ಉಪಕಾರ ಮಾಡಿದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದನ್ನ ಬಯಸೋದು, ಅವರೆಲ್ಲರಿಗೆ ಹಾರೈಕೆಯನ್ನ ಕಳಿಸೋದು, ಇದು ನನ್ನ ಪರಮ ಕರ್ತವ್ಯ ಆಗಿದೆ. ತಂದೆ ತಾವು ಸರ್ವರಿಗೂ ಕಲ್ಯಾಣಕಾರಿಯಾಗಿದ್ದೀರಿ. ಸರ್ವರಿಗೂ ಮಂಗಳವನ್ನ ಮಾಡುವಂತವರಾಗಿದ್ದೀರಿ. ನಾನು ಸಹ ಸರ್ವರಿಗೂ ಒಳ್ಳೆಯದನ್ನೇ ಮಾಡುತ್ತೇನೆ. ಯಾರು ಹೇಗೂ ಇರಲಿ, ಎಂಥವರು ಇರಲಿ, ಅವರು ನಿನ್ನ ಮಕ್ಕಳು, ನನ್ನ ಸಹೋದರರು. ನಾನು ಯಾರಿಗೂ ಕೆಟ್ಟದ್ದನ್ನ ಬಯಸೋದಿಲ್ಲ. ನನಗೂ ಒಳ್ಳೆಯದಾಗಲಿ, ನನ್ನ ಪರಿವಾರಕ್ಕೂ ಒಳ್ಳೆಯದಾಗಲಿ. ತಂದೆ, ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ. ಹೇಗೆ ಯೋಚಿಸುತ್ತೀರಿ ಹಾಗೆ ಆಗುತ್ತೀರಿ. ತಂದೆಯನ್ನ ಎದುರುಗಡೆ ಇಟ್ಕೊಂಡು ಪ್ರತಿನಿತ್ಯ ಈ ಶ್ರೇಷ್ಠ ಸಂಕಲ್ಪಗಳ ಪ್ರಯೋಗ ಮಾಡೋಣ. ಎಲ್ಲರೂ ಬಾಯ್ಬಿಟ್ಟು ಇವಾಗ್ಲೇನೆ ಪ್ರಾಕ್ಟೀಸ್ ಮಾಡ್ರಿ. ನಾವು ಹೇಳ್ತೀವಿ, ತಾವು ಹಾಗೆ ರಿಪೀಟ್ ಮಾಡ್ರಿ. ನಾನು ಆರೋಗ್ಯಶಾಲಿಯಾಗಿದ್ದೇನೆ. ಎಷ್ಟು ಥಂಡ ಹೇಳೋದು, ಥಂಡ. ನಾನು ಆರೋಗ್ಯಶಾಲಿಯಾಗಿದ್ದೇನೆ. ಎದ್ದ ತಕ್ಷಣ, ಕಣ್ಣು ಬಿಟ್ಟ ತಕ್ಷಣ, ಹಾಸಿಗೆಯಲ್ಲಿ ಕುಂತಾಗನೆ ಫಸ್ಟ್ ಸಂಕಲ್ಪ ಬರಲಿ, ನಾನು ಆರೋಗ್ಯಶಾಲಿಯಾಗಿದ್ದೇನೆ. ನಮ್ಮ ಮನೆಯಲ್ಲಿ ಎಲ್ಲರೂ ಶಾಂತಿ ಪ್ರೀತಿಯಿಂದ ಇದ್ದೇವೆ. ಒಳಗಿಂದ ಬರ್ಲಿ, ಮನಸ್ಸಾರೆ ಬರ್ಲಿ. ನಮ್ಮ ಮನೆಯಲ್ಲಿ ಎಲ್ಲರೂ ಶಾಂತಿ ಪ್ರೀತಿಯಿಂದ ಇದ್ದೇವೆ. ಎಷ್ಟು ಚಂದ ಹೇಳಕತ್ತೀರಿ, ಇನ್ನೊಂದ್ಸತಿ ಹೇಳ್ರಿ. ನಮ್ಮ ಮನೆಯಲ್ಲಿ ಎಲ್ಲರೂ ಶಾಂತಿ ಪ್ರೀತಿಯಿಂದ ಇದ್ದೇವೆ. ಫಸ್ಟ್ ಎದ್ದ ತಕ್ಷಣ ಸಂಕಲ್ಪಗಳ್ರಿ. ಯಾಕೆಂದ್ರೆ ಸುಷುಪ್ತ ಮನಸ್ಸು ಜಾಗೃತಿ ಇರ್ತದೆ. ತಾವೇನ್ ಸಂಕಲ್ಪ ಮಾಡ್ತೀರಿ ಹಾಗೇ ಆಗ್ತದೆ. ಆದರೆ ನಂಬಿಕೆ ಬಹಳ ಮಹತ್ವದ್ದಾಗಿದೆ. ನನ್ನ ಮಕ್ಕಳು ಬಹಳಷ್ಟು ಹುಷಾರಿದ್ದಾರೆ. ಬಹಳ
ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದಾರೆ ಎಂದೂ ಹೇಳಕ್ ಹೋಗ್ಬೇಡ್ರಿ ನಮ್ಮ ಮಕ್ಕಳು ಓದುವಾರ್ರಿ ಅಂತ, ಎಂದೂ ಹೇಳಕ್ ಹೋಗ್ಬೇಡ್ರಿ. ಯಾರೆಲ್ಲ ಸಿಗ್ತಾರ ನೋಡ್ರಿ ಎಲ್ಲರಿಗೂ ಹೇಳ್ರಿ ನಮ್ಮ ಮಗ ಬಹಳ ಚಂದ ಅಭ್ಯಾಸ ಮಾಡಕತ್ತಾನ. ಯಾರು ಸಿಗ್ತಾರ ನೋಡ್ರಿ ಸ್ವಲ್ಪ ಪ್ರೀತಿಯಿಂದ ಹೇಳ್ರಿ, ನಮ್ಮ ಮಕ್ಕಳು ಬಹಳ ಚಂದ ಅಭ್ಯಾಸ ನಾನು ಧನವಾನಾಗಿದ್ದೇನೆ. ಇದೆಷ್ಟು ಚಂದ ಬಂತು ನೋಡಿ. ನಾನು ಧನವಾನಾಗಿದ್ದೇನೆ. ನಮ್ಮ ಸಂಕಲ್ಪ ಪ್ರಕೃತಿ ಜಗತ್ತು ವಾಯುಮಂಡಲ ಸ್ವೀಕಾರ ಮಾಡ್ತಾ ಇದ್ದೀರಿ. ಅದು ಎಲ್ಲೂ ಯಾವ ಮೂಲೆಯಿಂದನೂ ನಿಮ್ಮ ಹತ್ರ ಬರ್ತದೆ. ಹಾಗಾಗಿ ಎದ್ದ ತಕ್ಷಣ ಸಂಕಲ್ಪ ಮಾಡ್ರಿ ಪ್ರೀತಿಯಿಂದ, ನಾನು ಧನವಾನಾಗಿದ್ದೇನೆ. ನಾವು ಸೇರಿರೋದು ನಮ್ಮ ಈಶ್ವರ ವಿಶ್ವವಿದ್ಯಾಲಯ ಘಟಪ್ರಭಾದ ಯಾರು ನಿಯಮಿತ ವಿದ್ಯಾರ್ಥಿಯಾಗಿರುವಂತಹ ಬಾಬು ತಿಗಡಿ ಹಾಗೂ ಕಲಾವತಿ ತಿಗಡಿ ಅಕ್ಕೋರ ಮಗಳು ವಿದ್ಯಾ ಅಕ್ಕೋರು, ಅವ್ರ ಹಳೇಂದ್ರು ಶಿವಾನಂದ್ ಅಣ್ಣವರು ದಾಸತ್ಗೋಡ್. ಅವರು ಒಂದು ಮಗಳದು ಮೊದಲನೇ ಜನ್ಮದ ಹುಟ್ಟಹಬ್ಬದ ಆಚರಣೆ ನಿಮಿತ್ತ ನಾವಿವತ್ತು ಬಾಬನ್ ಮನೆಯಲ್ಲಿ ಸೇರಿದ್ದೀವಿ. ಹಾಗಾಗಿ 1 ವರ್ಷದ ಮಗು ಅದು ಬಾಬನ್ ಮನೇಲಿ ತನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೆ ಅಂತಂದ್ರೆ ಅವಶ್ಯವಾಗಿ ಆ ಮಗು ನೋಡ್ಲ, ಆ ಮಗುವಿನ ನಿಮಿತ್ತ ಇಷ್ಟೆಲ್ಲ ಆತ್ಮಗಳು ನಾವು ಬಾಬನ್ ಮನೆಗೆ ಬಂದಿದೀವಿ ಅಂತಂದ್ರೆ ಆತ್ಮ ಎಷ್ಟು ಪವರ್ಫುಲ್ ಇರ್ಬೇಕು ನೋಡ್ರಿ. ಸತ್ಯತಿ ಅಂದ್ರೆ ಪೂರ್ವ ಜನ್ಮದ ಒಂದು ಪುಣ್ಯ ಕರ್ಮ ಅಂತ ಹೇಳಾಗ್ತದೆ. ಯಾಕಂದ್ರೆ ಕರ್ಮದ ಮುಂದೆ ಯಾರಿಲ್ರಿ, ಕರ್ಮದ ಹಿಂದೆ ಯಾರಿಲ್ಲ, ಕರ್ಮ ಬಿಟ್ಟು ಯಾರು ಬರುವುದಿಲ್ಲ. ಹಾಗಾಗಿ ಆ ಮಗುಂದು 1ನೇ ವರ್ಷದೇನಪ್ಪ ಅಂದ್ರೆ ಊಟ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ವಿಶೇಷ ದಿನ ಏನು ಅಂತಂದ್ರೆ ರಾಷ್ಟ್ರೀಯ ಬಾಲಕಿಯರ ದಿನ. ಇವತ್ತು ನ್ಯಾಷನಲ್ ಗರ್ಲ್ಸ್ ಡೇ. ಇವತ್ತು ಹೆಣ್ಣು ಮಗಳ ದಿನಾಚರಣೆ, ಕನ್ಯಾ ದಿನಾಚರಣೆ ಇದೆ ಇವತ್ತು, ರಾಷ್ಟ್ರೀಯ ಕನ್ಯಾ ದಿನಾಚರಣೆ ಇದೆ ಇವತ್ತು. ನೋಡ್ರಿ ಎಷ್ಟು ಶುಭ ದಿನದಂದು ಆ ಮಗುವಿನ ಜನ್ಮ ಆಗಿದೆ. ಯಾಕೆ ಈ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ತೆಗೆದ್ರು ಅಂತಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಹೆಣ್ಮಗಳು 66ನೇ ಇಸ್ವಿ ಒಳಗ ಇಂದಿರಾ ಗಾಂಧಿ ಅವರ ಆದ್ರು ಅಂತ ಅದರ ನಿಮಿತ್ತಾಗಿ ಈ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಬಾಲಿಕಾ ದಿನ ಅಂತ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಯಾಕ ಬಾಲಿಕೆಯರ ದಿನ ಆಚರಣೆ ಮಾಡಬೇಕು ಅನ್ನೋದು ನೆಸಸರಿ ಬಂತ್ರಿ. ಯಾಕಂದ್ರೆ ಭಾರತ ಅಂದ್ರೆ ಪುರುಷ ಪ್ರಧಾನ ರಾಷ್ಟ್ರ. ಮೊದಲು ಒಂದ್ ಸಮಯದೊಳಗೆ ಎಲ್ಲದಕ್ಕೂ ಏನಪ್ಪಾ ಅಂತಂದ್ರೆ ಅಣ್ಣಂದ್ರನ್ನ ಮುಂದಿಡ್ಬೇಕು, ಅಣ್ಣಂದ್ರ ಮುಂದಾಗ್ಬೇಕು, ಎಲ್ಲದ್ರೊಳಗೆ ಅಣ್ಣಂದ್ರ ಮುಂದು ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಒಂದು ವಾತಾವರಣ ಇತ್ತು ಒಂದ್ ಸಮಯದೊಳಗೆ, ಈಗಿಲ್ಲ. ಹಾಗಾಗಿ ಫಸ್ಟ್ ಏನಪ್ಪಾ ಅಂತಂದ್ರೆ ಶಾರೀರಿಕವಾಗಿನೂ ಅವ್ರು ಏನಾಗಿರ್ತಾರೋ ಸ್ಟ್ರಾಂಗ್ ಆಗಿರ್ತಾರೋ, ಮಾನಸಿಕವಾಗಿನೂ ಬೌದ್ಧಿಕವಾಗಿನೂ ಕೂಡ ಅವ್ರು ಸ್ಟ್ರಾಂಗ್ ಇರ್ತಾರೋ. ಸೊ ಹೆಣ್ಮಕ್ಳು ಏನಪ್ಪಾ ಅಂದ್ರೆ ಸ್ವಲ್ಪ ನಾಜೂಕ್ ಇರ್ತಾರೋ, ಸೂಕ್ಷ್ಮ ಇರ್ತಾರೋ ಅಂತ ಹೇಳಿ ಏನೋ ಸ್ವಲ್ಪ ಒಳಗೊಳಗ ಹಿಂದಿಂದ ಅನ್ನುವಂಥದ್ದು ಒಂದೇನಿತ್ತು ಸಂಪ್ರದಾಯದ ಒಂದು ನಂಬಿಕೆ ಇತ್ರಿ. ಆದ್ರೆ ಯಾವಾಗ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಏನಪ್ಪಾ ಅಂದ್ರೆ ಹೆಣ್ಮಗಳಾದ್ರು ಅಂತಂದ್ರ ಏನ್ ತೋರಿಸ್ತೈತ್ರಿ ಅದು, ಅವರಲ್ಲೂ ಕೂಡ ಸಾಮರ್ಥ್ಯ ಐತಿ ಏನ್ರಿ, ಅವರಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಕೆಪಾಸಿಟಿ ಐತಿ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಹೆಣ್ಮಗಳ ಆದ ಕೂಡಲೇ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಒಂದು ಏನು ಹೌದಪ್ಪ ಹೆಣ್ಮಗಳಲ್ಲೂ ಕೂಡ ಒಂದು ಕೆಪಾಸಿಟಿ ಐತಿ, ದೇಶವನ್ನ ನಡೆಸ್ಬೋದು, ಕಂಟ್ರೋಲ್ ಮಾಡ್ಬೋದು, ಆಡಳಿತ ಮಾಡ್ಬೋದು ಅಂತಂದ್ರೆ ಹೌದು ಪುರುಷನಲ್ಲಿರುವಷ್ಟ ಶಕ್ತಿ ಅವರಲ್ಲೂ ಐತಿ. ಅಷ್ಟೇ ಒಂದೇನಪ್ಪ ಅಂತಂದ್ರೆ ವಿಶೇಷತೆಗಳು ಸಾಮರ್ಥ್ಯ ಅವರಲ್ಲೂ ಐತಿ ಅನ್ನುವಂಥದ್ದನ್ನ ನಾವು ಪ್ರತಿಯೊಬ್ಬ ಹೆಣ್ಮಕ್ಳಲ್ಲಿ ಹುಡುಕಾಡಬೇಕು. ಆ ಶಕ್ತಿ ಐತಿ, ಅದಕ್ಕಾಗಿ ನೀವು ಅವ್ರಿಗೂ ಕೂಡ ಪ್ರಾಮುಖ್ಯತೆ ಕೊಡ್ರಿ ಅನ್ನುವಂತಹ ಉದ್ದೇಶದಿಂದ ಈ ಏನ್ರಿ ರಾಷ್ಟ್ರೀಯ ಬಾಲಿಕಾ ದಿನವನ್ನ ಆಚರಣೆ ಮಾಡೋದಕ್ಕಾಗಿ ತಂದ್ರಿ.
ಭಲೆ ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳು ಅಂತಂದ್ರೆ ಎಷ್ಟ ಓದ್ಯಾರ ಅಂದ್ರೂ ಎಷ್ಟ ದೊಡ್ಡ ನೌಕರಿ ಮಾಡ್ತಾರ ಅಂದ್ರೂ ಚಮಚಿ ಅಡಿಗೆ ಮನೆ ಅಂತ ತಪ್ಪಿದ್ದಲ್ರಿ, ರೈಟ್ ರೀ. ಹೆಣ್ಮಕ್ಳು ಅಂತಂದ್ರೆ ಹಾ ಇದನ್ ಮಾಡಬೇಕ, ಹೆಣ್ಮಕ್ಳು ಅಂದ್ರೆ ಇದನ್ ಮಾಡಬೇಕ ಅಂತ ಏನಪ್ಪಾ ಅಂತಂದ್ರೆ ಇರ್ತದ್ರಿ. ಏನು ಭಲೆ ನಾವ್ ಎಷ್ಟೇ ಓದ್ಬೋದು ಅಥವಾ ಅಣ್ಣದಕ್ಕಿಂತಲೂ ಕೆಲವರು ಪಗಾರ ಹೆಚ್ಚು ತರ್ತಿರ್ಬೋದು, ದುಡಿತಿರ್ಬೋದು, ಆದ್ರೂ ಪತಿ ಪರಮೇಶ್ವರ ರೀ. ಆಮೇಲೆ ಪತ್ನಿ ಏನಪ್ಪಾ ಅಂದ್ರ ಪತಿ ಸೇವಾ ಮಾಡಬೇಕ್ರಿ, ಕರೆಕ್ಟ್ ರೀ ಏನ್ರಿ. ಭಲೆ ಏನಪ್ಪಾ ಅಂತಂದ್ರ ಯಾರು ಸಮರ್ಥ ಇರ್ತಾರೋ, ಯಾವ ಪತಿ ಏನಪ್ಪಾ ಅಂತಂದ್ರ ಸಮರ್ಥ ಇರುವುದಿಲ್ಲ, ಯಾರು ವ್ಯಸನಿಕ್ ಇರ್ತಾರೋ, ಕುಡುಕರಿರ್ತಾರೋ, ಏನಿದ್ರು ಪತಿ ಪರಮೇಶ್ವರನೇ ರೀ. ನಮ್ಮ ಭಾರತ ದೇಶದೊಳಗ ಅದ ಏನಪ್ಪಾ ಅಂತಂದ್ರ ಕಾನ್ಸೆಪ್ಟ್ ಹೆಂಗ್ ಬಂದ್ಬಿಟ್ಟಿತ್ ನೋಡ್ರಿ, ಪತಿ ಪರಮೇಶ್ವರ ಅನ್ನುವಂತ ಒಂದ್ ಏನಪ್ಪಾ ಅಂತಂದ್ರ ಭಾವನೆ ಬಂದ್ಬಿಟ್ಟಿದೆ ರೀ. ಆದರೆ ಪತಿ ಪರಮೇಶ್ವರ ಆದ್ರೆ ಪತ್ನಿ ಪಾರ್ವತಿನೇ ರೀ. ಏನ್ರಿ, ಪತಿ ಪರಮೇಶ್ವರ, ಪತ್ನಿ ಏನಪ್ಪಾ ಅಂತಂದ್ರೆ ಪಾರ್ವತಿ. ಹಾಗಾಗಿ ಇಲ್ಲಿ ನೋಡ್ರಿ, ನಾವು ದ್ವಾಪರ ಯುಗದಿಂದ ಅಥವಾ ಏನಪ್ಪಾ ಅಂತಂದ್ರೆ ಒಂದು ಹಿಂದಿನ ಜನರೇಷನ್ ದಿಂದ ಏನಂತೀವ್ರಿ, ನಾವು ಹೆಣ್ಮಕ್ಳ ಹಿಂದ ಅಂತಿದ್ರಲ್ರಿ. ಯಾ ಕಾಲದಾಗೂ ಹೆಣ್ಮಕ್ಳು ಹಿಂದ್ ಇಲ್ರಿ ಅಕ್ಕೋರ. ಯಾಕಂತಂದ್ರೆ ನಮ್ಮ ಒಂದು ಭಾರತ ದೇಶದ ಒಂದು ಪುರಾಣಗಳನ್ನು ಓದಿದ್ರಿ, ಒಂದೇನಪ್ಪಾ ಅಂದ್ರೆ ಹಿಸ್ಟ್ರಿ ತೆಗದ್ರಿ ಅಂತಂದ್ರ ಈಗ ನೋಡ್ರಿ, ಬಲೆ ಏನಪ್ಪಾ ಅಂದ್ರ ಗಳಿಸೋರೆಲ್ಲ ಅಣ್ಣಂದ್ರ ಗಳಿಸ್ತಿರ್ತಾರ್ರಿ. ಎಲ್ಲಾ ಬ್ಯಾಂಕ್ ಬ್ಯಾಲೆನ್ಸ್ ಅದು ಎಲ್ಲಾ ದೊಡ್ಡ ದೊಡ್ಡ ಏನಪ್ಪಾ ಅಂತಂದ್ರ ವ್ಯವಹಾರ ಎಲ್ಲ ಅವ್ರ ಕಡೆ ಇರ್ತಾವ್ರಿ, ಅವ್ರ ಹೆಸರಿನಲ್ಲಿ ಇರ್ತಾವ್ರಿ. ಆದ್ರೂ ಕೂಡ ವರ್ಷಕ್ಕೆ ಏನಪ್ಪಾ ಅಂತಾರ ದೀಪಾವಳಿ ಪೂಜಾ ಮಾಡೋದು ಲಕ್ಷ್ಮೀನ ಸರಿ ಇದ್ರಿ ಮಾರ. ಅಂದ್ರೆ ಎಲ್ಲಾ ಸಮಯದೊಳಗೂ ಕೂಡ ಹೆಣ್ಮಕ್ಳು ಗಂಡ್ಮಕ್ಳು ಸಮಾನನ ಅದಾರ. ಹಿಂದಿನ ಸಮಯದಿಂದನೂ ನೀವು ನೋಡ್ಕೊಂತ ಬಂದ್ರಿ. ಹಿಂದಿನ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಯಾವಾಗಿಂದ ಮಾಡ್ತಾ ಬಂದಿವ್ರಿ ಅನ್ನೋರು ನಾವು. ಹೌದು, ಇವತ್ತು ನೋಡ್ರಿ ಭಲೆ ಏನಪ್ಪಾ ಅಂದ್ರೆ ಹೆಣ್ಮಕ್ಳು ಓದಾಕತ್ತಾರಿ, ಗಂಡ್ಮಕ್ಳು ಓದಾಕತ್ತಾರಿ. ಏನ್ರಕೋರು ಡಬಲ್ ತ್ರಿಬಲ್ ಡಿಗ್ರಿ ಏನಪ್ಪಾ ಅಂತಂದ್ರ IAS ಹೋಲ್ಡರ್ ಹೆಣ್ಮಕ್ಳು ಹಾಕತ್ತಾರ, ಗಂಡ್ಮಕ್ಳು ಹಾಕತ್ತಾರ. ಆದ್ರ ಮತ್ತ ವಿದ್ಯೆಗಾಗಿ ಪೂಜಾ ಮಾಡೋದು ಯಾರನ್ನ? ಸರಸ್ವತಿನ. ಹೆಣ್ಮಕ್ಳು ಹಿಂದೆ ಎಲ್ಲದಾರ, ಯಾ ಕಾಲದಾಗ ಹಿಂದದಾರಿ? ಹಿಂದಿನ ಕಾಲದಿಂದನೂ ಕೂಡ ಹೆಣ್ಮಕ್ಳು ಏನಪ್ಪಾ ಅಂತಂದ್ರ ಅವ್ರ ಸ್ಥಾನದಲ್ಲೋರ ಅದಾರನ ರೇಕೋರ. ಹೇಗ್ ನೋಡ್ರಿ, ಮೊದಲು ಮಿಲಿಟರಿ ಒಳಗ ಯುದ್ಧ ಮಾಡೋದಕ್ಕ ಅಣ್ಣಂದ್ರು ಹೋಗ್ತಿದ್ರ. ಈಗ ಮಿಲಿಟರಿ ಒಳಗ ಸ್ವಲ್ಪ ಹೆಣ್ಮಕ್ಳು ಹೋಗ್ತಾ ಇದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗ, ಆರ್ಮಿ ಡಿಪಾರ್ಟ್ಮೆಂಟ್ ಒಳಗ ಹೆಣ್ಮಕ್ಳು ಅದಾರು, ಆದ್ರ ಗಂಡ್ಮಕ್ಳು ಹೋಗ್ತಿದ್ರ. ಆದ್ರೂ ಕೂಡ ಏನ್ರಿ ಅಕ್ಕೋರ, ಯುದ್ಧಕ್ಕೂ ಹೋಗ್ಬೇಕಾದ್ರ ಮೊದಲು ಕೂಡ ಈ ಯುದ್ಧಗಳನ್ನ ಮಾಡ್ತಿದ್ರಲ್ರಿ. ಗದಾ ತಗೊಂಡು, ಕತ್ತಿ ತಗೊಂಡು, ಖಡ್ಗ ತಗೊಂಡು ಅವರು ಕೂಡ ಯುದ್ಧದೊಳಗೆ ವಿಜಯಶಾಲಿ ಆಗ್ಬೇಕು ಅಂತಂದ್ರ ಶಕ್ತಿ ದೇವತೆ ದುರ್ಗೆಯನ್ನೇ ಪೂಜೆ ಮಾಡ್ತಿದ್ರಿ. ಏನ್ರಿ, ಯಾಕಂದ್ರೆ 8 ಕೈಗಳದ ನೋಡ್ರಿ ದುರ್ಗಾದೇವಿಗೆ. ಹಂಗಾಗಿ ಬಹಳಷ್ಟು ಏನಪ್ಪಾ ಅಂತಂದ್ರ ಪವರ್ಫುಲ್ ದೇವಿ ಯಾರು ಅಂತಂದ್ರ ದುರ್ಗಾದೇವಿ, ಶಕ್ತಿಯ ಆದಿದೇವಿ ಅಂತ ಯುದ್ಧಕ್ಕೆ ಹೋಗೋರು ಏನ್ ಮಾಡ್ತಾರಿ, ದುರ್ಗಾದೇವಿನ ಪೂಜೆ ಮಾಡ್ತಿದ್ರಿ. ಹಾಗಾಗಿ ನಮ್ಮ ಭಾರತ ದೇಶವನ್ನ ಮಾತೃಭೂಮಿ ಅಂತ ಎಂದಿಂದ ಹೇಳಿದಾರೆ ಅಕ್ಕೋರ. ಏನು, ಈಗೀಗ ನಾವೇನಪ್ಪಾ ಅಂತಂದ್ರ ಮಹಿಳಾ ದಿನಾಚರಣೆ ಮಾಡ್ರಿ, ಬಾಲಿಕೆ ದಿನಾಚರಣೆ ಮಾಡ್ರಿ ಅಂತ ಈಗ ಅನ್ನಕತ್ತೀವ್ರಿ ನಾವು. ಆದರೆ ಸೃಷ್ಟಿಯ ಆದಿಯಿಂದಲೂ ಕೂಡ ಏನ್ರಿ ಅಕ್ಕೋರ, ಒಂದೇ ಮಾತರಂ ಅನ್ನುವಂತ ಶಬ್ದವನ್ನ ನಾವು ಎಂದಿಂದ ಕೇಳ್ತಾ ಬಂದೀವ್ರಿ? ಭೂಮಿಗೆ ಏನಂತಾರೆ? ತಾಯಿ. ಯಾಕಂದ್ರೆ ಇಷ್ಟೆಲ್ಲ ಜನರು ಹೊತ್ಕೊಂಡ್ ನಿಂತಾಳ ನೋಡ್ರಿ. ಹೆಂಗೆ ತಾಯಿ 9 ತಿಂಗಳನ್ನು ಒಂದು ಮಗುವನ್ನ ಏನಪ್ಪಾ ಅಂತಂದ್ರ ತನ್ನ ಗರ್ಭದೊಳಗ ಹೊತ್ಕೊಂಡಿರ್ತಾಳು. ಹಂಗ ಭೂಮಿ ನಮ್ಮನ್ನ 9 ತಿಂಗಳಾದ್ಮೇಲೆ ಏನಪ್ಪಾ ಅಂತಂದ್ರ ಮಗು ಜನ್ಮ ಕೊಟ್ಬಿಡ್ತೀರಿ ನೀವು. ಆದ್ರೆ ಈ ಭೂಮಿ 9 ತಿಂಗಳಲ್ರಿ, ನಮ್ಮ ಆಯುಷ್ ಇರುವವರೆಗೂ ಕೂಡ ನಮ್ಮನ್ನ ಹೊತ್ಕೊಂಡ್ ನಿಂತಿದ್ದೇರಿ. ಅದಕ್ಕ ಭೂ ತಾಯಿ, ಭೂ ಮಾತಾ ಒಂದೇ ಮಾತರಂ. ಏನಂತೀರಿ ನೀವು? ಬೋಲೋ ಭಾರತ್ ಮಾತಾ ಕಿ ಜೈ. ಏನಂತೀವ್ರಿ ಅಣ್ಣವರು? ಶಾಲೆ ಒಳಗ್ ನಾವು ಅಂತೀವಿಲ್ರಿ, ಬೋಲೋ ಭಾರತ್ ಮಾತಾ ಕಿ ಜೈ. ಅಂದ್ರೆ ಮಾತೃ ಶಕ್ತಿ ಏನಪ್ಪಾ ಅಂತಂದ್ರ ವಿಶೇಷ ಇದೆ. ಹೌದ್ರಿ ಅಕ್ಕೋರ? ಅನೇಕ ಕಾರ್ಯಗಳಲ್ಲಿ ಏನಪ್ಪಾ ಅಂತಂದ್ರ ಏನ್ರಿ, ನಾವು ಹೇಗೆ ದೀಪಾವಳಿ ಒಳಗ ಲಕ್ಷ್ಮೀ ಪೂಜೆ ಮಾಡ್ತೀವಿ, ಶ್ರಾವಣ ಮಾಸದೊಳಗ ಸತ್ಯನಾರಾಯಣನ ಪೂಜೆ ಮಾಡ್ತೀವಿ. ಅಕ್ಕೋರ ಕಥಾ ಓದ್ತೀವ್ರಿ, ಸತ್ಯನಾರಾಯಣ ಪೂಜಾ ಕಥಾ ಓದ್ತೀವಿ. ಅಂದ್ರೆ ಭಾರತ ದೇಶದೊಳಗ ಲಕ್ಷ್ಮೀ ನಾರಾಯಣ ಇಬ್ಬರೂ ಕೂಡ ಏನಪ್ಪಾ ಅಂತಂದ್ರ ಸಮಾನನೇ ಇದ್ದಾರೆ. ಯಾರು ಹೆಚ್ಚಿಲ್ರಿ, ಯಾರು ಕಮ್ಮಿ ಇಲ್ಲ. ಏನು ಇದೇನಪ್ಪಾ ಅಂದ್ರ ಒಂದ್ ಸ್ವಲ್ಪ ದೇಹಾಭಿಮಾನ, ಒಂದೇನಪ್ಪಾ ಅಂದ್ರ ಸುಪೀರಿಯಾರಿಟಿ, ಪುರುಷತ್ವ ಅನ್ನುವಂಥದ್ದು ಭಾನ ಬಂದದಕ್ಕ ಸ್ವಲ್ಪ ಡಿಫರೆನ್ಸ್ ಆಗಿದಾವ ಅಷ್ಟೇ ರೀ. ಆದರೆ ಈ ನೋಡ್ರಿ ಎದುರುಗಡೆ ಲಕ್ಷ್ಮೀ ನಾರಾಯಣ ಏನ್ರಕೋರ, ಅವ್ರಿಬ್ರು ಕೂಡ ಏನಪ್ಪಾ ಅಂತಂದ್ರ ಸಮಾನನೇ ಇದ್ದಾರೆ.
ಯಾಕಂದ್ರೆ 8 ವಿಶೇಷತೆಗಳು ಲಕ್ಷ್ಮಿಯಲ್ಲಿದೆ ರೀ, 8 ವಿಶೇಷತೆಗಳು ನಾರಾಯಣನಲ್ಲಿದೆ. ಅದಕ್ಕೆ ದೇವತೆಗಳಿಗೆ 16 ಕಲಾ ಸಂಪೂರ್ಣರು ಅಂತ ಹೇಳ್ತೀವ್ರಿ. 16 ಕಲೆಗಳು ಅಂದ್ರೆ 8 8 2 ಸೇರಿ ಹಾಗೆ ನೋಡಿದ್ರೆ ಆತ್ಮ ಏನಿದೆ ರೀ. ಈಗ ನಾವು ಲಕ್ಷ್ಮಿ ಹೆಣ್ಮಕ್ಳು ಅನ್ಕೊಳಕತ್ತೀವಿ ಏನ್ರಿ ಅಣ್ಣಂದ್ರು. ಈಗ ನಾವೇನಪ್ಪ ಅಂದ್ರ ಅಣ್ಣಂದ್ರು ಪುರುಷರು ಮಿಸ್ಟರ್ ಅನ್ಕೊಳಕತ್ತೀವ್ರಿ. ಆದ್ರೆ ಪೂರ್ವ ಜನ್ಮದೊಳಗ ನಾವು ಮಿಸಸ್. ಯಾಕಂತಂದ್ರ ಆತ್ಮ ಏನ್ ಮಾಡ್ತದರಿ, ಒಂದ್ ಜನ್ಮ ಸ್ತ್ರೀ ರೀ, ಒಂದ್ ಜನ್ಮ ಪುರುಷರೇ, ನಾವೆಲ್ಲರೂ ಲಕ್ಷ್ಮೀ ನಾರಾಯಣರೇ ಏನ್ರಕೋರು. ಈಗ ಈ ಜನ್ಮದೊಳಗ ನಾವು ಲಕ್ಷ್ಮಿ ಆಗಿವಿ, ಯಾವ ಜನ್ಮದಲ್ಲಿ ನಾವು ನಾರಾಯಣ ಆಗಿದ್ವಿ ಅಣ್ಣಂದ್ರು. ಈ ಜನ್ಮದೊಳಗೆ ನಾರಾಯಣ ಆಗಿದ್ದೀವಿ, ಯಾವ್ದೋ ಜನ್ಮದೊಳಗೆ ನಾವು ಲಕ್ಷ್ಮಿ ಆಗಿದ್ವಿ. ಅದಕ್ಕ ಯಾವ್ದೂ ಕೆಲಸ ಆಗುದಿಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. ಯಾಕಂತಂದ್ರ ನಾವ್ ಹೆಣ್ಮಕ್ಳ್ರಿ, ನಾವು ನಾಜುಕ್ ಅದೀವ್ರಿ, ಇವೆಲ್ಲ ಗಂಡಸರು ಮಾಡೋ ಕೆಲ್ಸ್ರಿ, ಅಣ್ಣಂದ್ರ ಮಾಡೋ ಕೆಲ್ಸ್ರಿ ಹಂಗನಕ್ ಹೋಗ್ಬೇಡ್ರಿ. ಯಾಕಂದ್ರೆ ಎಷ್ಟೋ ಜನ ನಾವು ಪುರುಷ ಆಗಿವ್ರಿ, ಆ ವಿಶೇಷತೆಯ ಶಕ್ತಿ ನಮ್ಮಲ್ಲೂ ಐತ್ರಿ. ತಿಳಿತ್ರಕೋರ ಅಂದ್ರೆ ಹೇಳು ಭಾವ ಏನು ಅಂತಂದ್ರ ಆತ್ಮ ಪವರ್ಫುಲ್ ಅದ ರೀ. ಆತ್ಮದೊಳಗೆ ಎಲ್ಲಾ ವಿಶೇಷತೆಗಳು ಸಂಸ್ಕಾರಗಳದಾವು. ಹೌದಾ ಇಲ್ರಿ? ಈಗ ನೋಡ್ರಿ, ಕೆಲವೊಬ್ರ ಅಣ್ಣಂದ್ರೆ ಎಷ್ಟು ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ತಿರ್ತಾರಿ, ಅಕ್ಕಂದ್ರ ಮಾಡಕ್ ಬರ್ದಿಲ್ರಕೋರ ಅಷ್ಟು ಚಂದ ಅಡಿಗೆ ಮಾಡೋ ಕಲಾ ಇರ್ತದ್ರಿ. ಯಾರಾದ್ರೆ ನೀವು ಅಡಿಗೆ ಮಾಡೋ ಕಲಾ ಇರೋ ಚಂದ ಸಾರು ಮಾಡೋರು, ಪಲ್ಯ ಮಾಡೋರು, ಏನ್ ಸಂಕೋಚ ಪಡ್ಕೋಬೇಡ್ರಿ. ಇದ್ರ ಯಾರು ಹೇಳೋದಿಲ್ಲ ನೋಡ್ರಿ. ಅಂದ್ರೆ ಹೇಳುವಂತ ಭಾವ ಏನಪ್ಪಾ ಅಂತಂದ್ರ ಆತ್ಮದೊಳಗ 2 ಗುಣ ಅದಾವ್ರಿ. ನಾವೇನ್ ಹೆಣ್ಮಕ್ಳು ಎತ್ತಾಕತ್ತೀವ್ರಿ, ಗಂಡ್ಮಕ್ಳು ಇದ್ ಮಾಡಾಕತ್ತೀವಿ ಅಂತಿಲ್ಲ. ಯಾಕಂದ್ರ ಆತ್ಮದೊಳಗ ಸ್ತ್ರೀ ಪುರುಷ ಲಕ್ಷ್ಮೀ ನಾರಾಯಣ ಎರಡರದು ಸಂಸ್ಕಾರ ಇದೆ. ಈಗ ನೋಡ್ರಿ, ಆ ಮನೆಯೊಳಗ ಜವಾಬ್ದಾರಿ ತಗೊಂಡು ಮಾಡುವಂತಹ ಅಣ್ಣ